T20 ವಿಶ್ವಕಪ್ ಗೆದ್ದ ಬಳಿಕ ಭಾರತೀಯ ಎಲ್ಲ ಆಟಗಾರರು ಆಗಿರಬಹುದು ಅಥವಾ ಅಭಿಮಾನಿಗಳು ಅಥವಾ ಈ ಟೀಮ್ನ ನೋಡುವಂತ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ. 17 ವರ್ಷಗಳ ಬಳಿಕ ನಮಗೆ ಕಪ್ ಬಂತು ಅಂತೇಳಿ. ಆದರೆ ಮತ್ತೊಂದು ಬೇಜಾರದ ಸಂಗತಿ ಏನು ಅಂತಂದ್ರೆ ಈ T20 ವಿಶ್ವಕಪ್ ಆದ ಬಳಿಕ ದಿಗ್ಗಜರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಪ್ರಮುಖವಾಗಿ 5 ಜನ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ 3 ಜನ ನಮ್ಮ ಭಾರತೀಯರು, ವಿರಾಟ್, ರೋಹಿತ್, ಜಡೇಜಾ. ಸೊ ಹಾಗಾಗಿ ಈ ಟೈಮಲ್ಲಿ ಸೂಕ್ತವಾಗಿರುವಂತಹ ಸಮಯನ ಇದು. ಈ ಟೈಮಲ್ಲಿ ಘೋಷಣೆ ಬೇಕಿತ್ತ, ಯಾಕಂದರೆ ಇನ್ನೂ ಕೂಡ ಆಡಬಹುದಾಗಿತ್ತು, ಅವಕಾಶಗಳು ಕೂಡ ಇತ್ತು. ಆದರೆ ಯಾಕೆ ಈ ರೀತಿಯಾಗಿ ದಿಢೀರವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ. ಆದರೆ ಇವರ ಹೋದ್ಮೇಲೆ, ಅಂದರೆ ಈ 3 ಜನ ಹೋದ್ಮೇಲೆ ಅವರ ಸ್ಥಾನವನ್ನು ತುಂಬುವಂಥ ಆಟಗಾರರು ಇದ್ದಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಸೊ ಹಾಗಾಗಿ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದರ ಜೊತೆಗೆ ಇವರ ಇತಿಹಾಸ ಏನು ಹೇಳುತ್ತೆ, ಅಂದರೆ ಅಲ್ಲಿ ತನಕ, ಅಂದರೆ ಆರಂಭದಿಂದ ಇಲ್ಲಿಯ ತನಕ ಆಡಿಕೊಂಡು ಬಂದಿರುವಂಥ ಆಟಗಾರರು ಯಾವ್ಯಾವ ಪಂದ್ಯವನ್ನು ಗೆದ್ದಿದ್ದಾರೆ, ಏನು ಹೇಳುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಇದೇ ಇವತ್ತಿನ ವಿಶೇಷ. ಥ್ಯಾಂಕ್ ಯು ಲೆಜೆಂಡ್ಸ್. ಬಹಳ ಮುಖ್ಯವಾಗಿ ಈಗ ಆಗಲೇ ಹೇಳಿದ ಹಾಗೆ ಈಗ ಎಲ್ಲ ಆಟಗಾರರು ಕೂಡ ನಿವೃತ್ತಿಯತ್ತ ಮುಖವನ್ನು ಮಾಡ್ತಿದ್ದಾರೆ. ಸೊ ಇನ್ನು ಯಾರ್ಯಾರು ಹಂತದಲ್ಲಿದ್ದಾರೆ ನಿವೃತ್ತಿಯನ್ನು ಮಾಡೋದಕ್ಕೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಆರಂಭದಲ್ಲೇ ಹೇಳಿದ ಹಾಗೆ ಪ್ರಮುಖವಾಗಿ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಪಾಟೀಲರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಮಂಜು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪಾಟೀಲ್ರ, ಈಗ ಸಹಜವಾಗಿ ಖುಷಿ ಇರುವಂಥ ವಿಚಾರ ಅಂದರೆ ವಿಶ್ವಕಪ್ ಗೆಲ್ಲಲೇಬೇಕಾಗಿದೆ. ಯಾಕಂದರೆ ಆ ವಿಜಯ ಆದ ಬಳಿಕ, ಟ್ರೋಫಿ ಗೆದ್ದಾದ ಬಳಿಕ ಎಮೋಷನ್ ನೋಡಿದಾಗ ಬೇಕಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಟ್ ಇದಾದ ನಂತರ ವಿರಾಟ್ ಕೊಹ್ಲಿ, ರೋಹಿತ್, ಜಡೇಜಾ ಇದ್ದಕ್ಕಿದ್ದಾಗೆ ವಿದಾಯವನ್ನು ಘೋಷಣೆ ಮಾಡಿದ್ದಾರೆ. ಪ್ರಮುಖವಾಗಿ ವಿರಾಟ್ ಅಂತ ಬಂದಾಗ ನಾವು ನೋಡಿದ್ದೀವಿ, ವಿರಾಟ್ ಅವರ ಆಟದ ಪ್ರದರ್ಶನ ಯಾವತ್ತೂ ಕೂಡ ಕುಗ್ಗಿ ಹೋಗೋದಿಲ್ಲ, ಚಾನ್ಸೇ ಇಲ್ಲ. ಸೊ ಹಾಗಾಗಿ ಈ ಟೈಮಲ್ಲಿ ಬೇಕಿತ್ತ, ಇನ್ನು 2-3 ವರ್ಷ ಆಡಬಹುದಾಗಿತ್ತಲ್ಲ, ಏನು ತಲೆಯಲ್ಲಿ ಓಡ್ಕೊಂಡು ಈ ರೀತಿಯಾಗಿ ಘೋಷಣೆ ಮಾಡಿದರು ಅಂತೇಳಿ. ಒಂದು ಪ್ರಾಕೃತಿಕವಾಗಿ ಒಂದು ಶಬ್ದ ಇದೆ, ಏನೋ ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಚಿ ಹೋಗಲೇಬೇಕು. ಅಂತಹದ್ದೇ ಒಂದು ಪರಿಸ್ಥಿತಿ. ಈಗ ಯಂಗ್ಸ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, T20ಗೆ ಒಗ್ಗೂಡ್ತಾ ಇದ್ದಾರೆ. ನಮ್ಮ ಈ ಲೆಜೆಂಡ್ಸ್ಗಳು, ನಾವು ಯಾಕೆ ಥ್ಯಾಂಕ್ ಯು ಲೆಜೆಂಡ್ಸ್ ಅಂತ ಇಟ್ಟಿದ್ದೀವಿ ಅಂತಂದರೆ, ಇಷ್ಟು ವರ್ಷದ ಆ ಜರ್ನಿ ಇತ್ತಲ್ಲ, ಎಂಟರ್ಟೈನ್ಮೆಂಟ್ ನಮಗಂತೂ ಸಿಕ್ಕಿದೆ, ಸಾಕು. ಕೊನೆಯ ಆ ಒಂದು ಕಪ್ನ ಹಿಡಿದು ತಮ್ಮ ನಿವೃತ್ತಿಯ ಒಂದು ಘೋಷಣೆ ಇದೆಯಲ್ಲ, ಸರಿಯಾದ ಸಮಯ ಸರಿಯಾದ ಸ್ಥಳದಲ್ಲಿಯೇ ಮಾಡಿದ್ದಾರೆ ಅಂತ ನಾನು ಒಪ್ಕೊಳ್ತೀನಿ. ಬಟ್ ಇದೆಲ್ಲದರ ನಡುವೆ ನೀವು ಒಂದು ಮಾತನ್ನ ಹೇಳಿದ್ರಿ, ಇನ್ನೂ ಒಂದು 2 ವರ್ಷ ಆಡ್ಬೋದಾಗಿತ್ತಲ್ಲ ಅಂತ ಹೇಳಿ. ಸಾಕಷ್ಟು ಸಾಧನೆಗಳು ಆಗಿದೆ, ಇನ್ನೂ ಏನು ಬೇಕಾಗಿದೆ? ವಿಶ್ವಕಪ್ನೇ ಗೆದ್ದ ಮೇಲೆ ಇನ್ನೂ ಅಂಥದ್ದೇನು ಸಾಧನೆ ಮೂಮೆಂಟೇ ಬೇರೆ ಥರ ಇರುತ್ತೆ ಅಂತೇಳಿ, ಕಪ್ ಗೆದ್ದು ವಿದಾಯ ಹೇಳೋದೇ ಬೇರೆ. ಬಟ್ ಏನು ಗೊತ್ತಾ, ಒಬ್ಬ ಯಾವುದೇ ಆಟಗಾರ ಆಗಲಿ, ಕ್ರಿಕೆಟ್ನ ಆಡುವಂಥ ಯಾವುದೇ ಆಟಗಾರ ಆಗಲಿ, ಆ ವಿಶ್ವಕಪ್ನ ಗೆದ್ದಂಥ ಖುಷಿ ಇರುತ್ತಲ್ಲ, ಮತ್ತು ತಾವು ಒಂದು ಒಳ್ಳೆ ಫಾರ್ಮ್ನಲ್ಲಿ ಇದ್ದಾಗಲೇ, ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದಾಗಲೇ, ಯಾವುದು ಕ್ರಿಟಿಸಿಸಮ್ನ ಅನುಸರಿಸದೆ, ಫಾರ್ಮ್ನಲ್ಲಿ ಇಲ್ಲ, ರಿಟೈರ್ಡ್ ಕೊಡಲಿ, ಅವ್ನು ಕೊಡಲಿ, ಇವ್ನು ಕೊಡಲಿ ಅಂತ ಎಲ್ಲರೂ ಹೇಳೋದಕ್ಕಿಂತ ಮುಂಚೆನೇ ಆ ಕೈಯಲ್ಲಿ ಕಪ್ ಹಿಡ್ಕೊಂಡು ನಾನು ಇನ್ಮೇಲೆ ಆಡಲ್ಲಪ್ಪ, ಇನ್ನು ಯಂಗ್ಸ್ಟರ್ಸ್ ಬರಲಿ, ಅವ್ರು ಇನ್ಮೇಲೆ ಈ ಮುಂದಿನ ಒಂದು ಪೀಳಿಗೆಯನ್ನು ನಡೆಸಲಿ ಅನ್ನೋದಿದೆಯಲ್ಲ, ಅದಕ್ಕಿಂತ ದೊಡ್ಡದು ಏನೂ ಇಲ್ಲ ಅಂತ ನಾನು ಅನ್ಕೋತೀನಿ. ಪರ್ಫೆಕ್ಟ್ ಟೈಮ್. ನಾನಂತೂ ಖಂಡಿತವಾಗ್ಲೂ ಬೇಜಾರಾಗಿಲ್ಲ ವಿರಾಟ್ ಕೊಹ್ಲಿ, ಜಡೇಜಾ ಮತ್ತು ರೋಹಿತ್ ಶರ್ಮಾ ಅವರ ಒಂದು ನಿವೃತ್ತಿಯಿಂದ. ಯಾಕೆ ಅಂತಂದರೆ, ಇಷ್ಟು ವರ್ಷ ಅಂದರೆ 2007ರಲ್ಲಿ ನಾವೇನು ಕಪ್ ಗೆದ್ದಿದ್ವಲ್ಲ, 17 ವರ್ಷದ ಹಿಂದೆ, ಅವಾಗ ಆ ಒಂದು ತಂಡದಲ್ಲಿ ರೋಹಿತ್ ಶರ್ಮಾ ಅವರು ಇದ್ದರು. ಅಲ್ಲಿಂದ ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಇದ್ದಾರೆ. ಆ್ಯಸ್ ಎ ಕ್ಯಾಪ್ಟನ್ ಆಗಿದ್ದರು, ಆ್ಯಸ್ ಎ ಆಟಗಾರನಾಗಿ, ಎಲ್ಲ ಇದರಲ್ಲೂ ಕೂಡ ಕೇವಲ ಆಟಗಾರನಾಗಿ ಮಾತ್ರ ಅವರು ಜನರಿಗೆ ಸಂದೇಶವನ್ನು ಕೊಟ್ಟಿಲ್ಲ. ತಮ್ಮ ಫಿಟ್ನೆಸ್ ಬಗ್ಗೆ, ತಾವು ಗ್ರೌಂಡ್ನಲ್ಲಿ ನಡ್ಕೊಳ್ತಾ ಇರುವಂತಹ ರೀತಿ, ಡ್ರೆಸ್ಸಿಂಗ್ ರೂಮ್ನಲ್ಲಿ ಎಲ್ಲ ಆಟಗಾರರ ಜೊತೆಗೆ ಬೆರೆತಂತಹ ರೀತಿ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದೇ ಆದಂಥ ಟ್ರೆಂಡ್ಸ್ ಸೃಷ್ಟಿ ಮಾಡಿದ್ದು, ಮತ್ತು ಆ ಇಬ್ಬರು ಆಟಗಾರರಿಗೆ ಸ್ಪೆಷಲಿ ಹೇಳ್ತೀನಿ, ಕೊಹ್ಲಿ ಮತ್ತು ರೋಹಿತ್, ಇಷ್ಟೊಂದು ಪ್ರೀತಿ ಯಾವ ಆಟಗಾರನಿಗೆ ನನಗೆ ತೋರಿಸಿದಾರೋ ಇಲ್ಲೋ ಗೊತ್ತಿಲ್ಲ. ಇನ್ನೊಬ್ಬ ಆಟಗಾರನು ಸೇರಿಸ್ಕೊಳ್ಬೋದು, ಮಹೇಂದ್ರ ಸಿಂಗ್ ಧೋನಿ ಆಗಿರ್ಬೋದು, ಸಚಿನ್ ಆಗಿರ್ಬೋದು. ಆ ಕಾಲದ ಅದನ್ನು ಬಿಟ್ಟರೆ ಈಗಿನ ಒಂದು ಲೆಜೆಂಡ್ಸ್ ಅಂತ ಕರೆಯೋದು ಖಂಡಿತವಾಗ್ಲೂ ಇವರಿಬ್ಬರಿಗೆ. ಬಟ್ ಕೊಹ್ಲಿ ಅವ್ರನ್ನ ಸ್ಪೆಷಲಿ ತೊಗೋಬೇಕು ಅಂತಂದರೆ, ಕೊಹ್ಲಿ ಅವ್ರಿಗೆ ಇಡೀ ವಿಶ್ವನೇ ಸೆಲ್ಯೂಟ್ ಹೊಡೆದಿದೆ. ಎಂತೆಂಥದ್ದು ಲೆಜೆಂಡ್ಸ್ ಆಟಗಾರರಂದವರೆಲ್ಲರೂ ದಿ ಬೆಸ್ಟ್ ಕ್ರಿಕೆಟರ್ ಅಂತ ಹೇಳಿ ಅವ್ರಿಗೆ ಸೆಲ್ಯೂಟ್ ಹೊಡೆದಿದ್ದಾರೆ. ಅಂಥ ಆಟಗಾರನ ನಾವು ಇನ್ನು T20ಯಲ್ಲಿ ನೋಡೋಕ್ಕಾಗಲ್ವಲ್ಲ ಅನ್ನುವಂಥ ಬೇಜಾರಂತೂ ಮನಸ್ಸಲ್ಲಿ ಖಂಡಿತವಾಗ್ಲೂ ಇದೆ. ಐತಿಹಾಸಿಕವಾಗಿ ಅವರು ತುಂಬ ಸಾಧನೆ ಮಾಡಿದ್ದಾರೆ. ಅದರ ಜೊತೆಗೆ ಯುವಕರಿಗೊಂದು ಪಾಠ ಬಿಟ್ಟು ಹೋಗಿದ್ದಾರೆ ಫಿಟ್ನೆಸ್ ಬಗ್ಗೆ. ಅವ್ರು ಮಾಡ್ತಾ ಇದ್ದಂಥ ಡಯಟ್ ಆಗಿರ್ಬೋದು, ಫಿಟ್ನೆಸ್ ಆಗಿರಬಹುದು, ಆ ಆಟ ಆಗಿರ್ಬೋದು, ಅಗ್ರೆಸಿವ್ನೆಸ್ ಆಗಿರ್ಬೋದು, ಸ್ಪೆಷಲಿ ಚೇಸಿಂಗ್ ಆಗಿರ್ಬೋದು,
ಆ ಚೇಜಿಂಗ್ನಲ್ಲಿ ಅವರಂಥ ಮಾಸ್ಟರ್ ಯಾರಿದ್ದಾರೆ? 40 ಪಂದ್ಯಗಳಲ್ಲಿ 32 ಪಂದ್ಯಗಳಲ್ಲಿ ಚೇಜಿಂಗಲ್ಲಿ ಗೆದ್ದೇ ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಅಜೇಯರಾಗಿ ಉಳಿದಂಥ ಎಲ್ಲ ಪಂದ್ಯಗಳನ್ನು ಕೂಡ ಗೆಲ್ಲಿಸಿದ್ದಾರೆ. ಇಂಥ ಆಟಗಾರ ನಿವೃತ್ತಿ ಖಂಡಿತವಾಗ್ಲೂ ಕಣ್ಣಲ್ಲಿ ನೀರು ತರಿಸುತ್ತೆ. ಆ ಬೇಜಾರು ನೀವು ನಿಮಗೆ ಏನು ನಮಗೆ ಹೇಮಕುಮಾರ್ ಹೇಳ್ತಾ ಇರೋದು ಏನು ಗೊತ್ತಾ, ವರ್ಲ್ಡ್ ಕಪ್ ಗೆದ್ದಿದ್ವಿ, ಎಂಜಾಯ್ ಮಾಡ್ತಾ ಇದ್ವಿ, ಬಟ್ ಏನು ಇವರಿಬ್ಬರ ಒಂದು ನಿವೃತ್ತಿ ಎಲ್ಲೋ ಬೇಜಾರು ತರಿಸ್ತಾ ಇದೆ ಅನ್ನೋದು ಖಂಡಿತ ಅದನ್ನು ಒಪ್ಕೋಬೇಕು. ಬಟ್ ಈ ರೀತಿಯಾದಂಥ ನಿವೃತ್ತಿ ಒಂದು ಸಂತೃಪ್ತಿ ಇರುತ್ತೆ ಆಟಗಾರನಿಗೆ. ಆ ಸಂತೃಪ್ತಿಯನ್ನು ಅವರಿಬ್ರು ತಂದು ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ ನಾನು. ಎಸ್ ಮಂಜು, ವಿರಾಟ್ ಕೊಹ್ಲಿ ಅವರ ನಿವೃತ್ತಿ ಆಗಿದೆ. ಸಹಜವಾಗಿ ಈಗ ಅಭಿಮಾನಿಗಳಲ್ಲಿ ಬೇಸರ ಇರುತ್ತೆ. ಅವರ ಆಟದ ಪ್ರದರ್ಶನ ಆಗಿರ್ಬೋದು ಅಥವಾ ಅವರ ಅಗ್ರೆಸಿವ್ನೆಸ್ ಇದೆಯಲ್ಲ, ಅದು ನೋಡಲಿಕ್ಕೆ ಸಿಗೋದಿಲ್ಲ T20ಯಲ್ಲಿ. ಏನು ಹೇಳ್ತೀರಿ ಒಬ್ಬ ಅಭಿಮಾನಿಯಾಗಿ? ಸೊ ತುಂಬ ದೊಡ್ಡ ಒಂದು ಆಘಾತ ಅಭಿಮಾನಿಗಳೆಲ್ಲರಿಗೂ, ಇನ್ಕ್ಲೂಡಿಂಗ್ ನನಗೂ. ಸೊ ಯಾಕೆ ಅಂತಂದರೆ ಅವ್ರನ್ನ ಈ 17 ಸರ್ ಹೇಳ್ದಂಗೆ 17 ವರ್ಷ 15 ವರ್ಷಗಳ ಕಾಲ ನೋಡಿದೆ. 2008ರಿಂದ ಇಲ್ಲಿವರೆಗೂ ನಾನು ನೋಡ್ತಾ ಅವ್ರ ಅಗ್ರೆಸಿವ್ನೆಸ್ಸು, ಅವ್ರ ಬ್ಯಾಟಿಂಗ್ ಲೈನಪ್ಪು, ಅವ್ರ ಬೌಲಿಂಗ್ ಲೈನಪ್ಪು, ಅವ್ರ ಟೀಮ್ನ ನಡ್ಕೊಳ್ಳೋವಂಥ ರೀತಿ, ಪ್ರೋತ್ಸಾಹ ಕೊಡೋವಂಥ ರೀತಿ. ಒಬ್ಬ ಬೌಲರ್ ಏನಾದರೂ ವಿಕೆಟ್ ನಾನೇ ವಿಕೆಟ್ ತಗೋತೀನೋ ಟೀಮ್ಗೋಸ್ಕರ ಅನ್ನೋದರ ಖುಷಿ ಆ ವ್ಯಕ್ತಪಡಿಸೋ ರೀತಿ ಇನ್ಮೇಲೆ T20 ಫಾರ್ಮೆಟಲ್ಲಿ ಸಿಗಲ್ಲ ಅನ್ನೋ ಒಂದು ದುಃಖಕ್ಕಿಂತ ಅವ್ರಿಗೆ ಒಂದು ಮಾತು ಹೇಳ್ತಾರೆ, ನಂದು ಸಾಕಾಯ್ತು, ಇಲ್ಲಿಗೆ ನ್ಯೂ ಜನ್ರೇಷನ್ ಬರಲಿ. ಈಗ ನಾನು ಇನ್ನೊಬ್ರು ಪ್ಲೇಸ್ ಕೊಟ್ಟಿದ್ದಕ್ಕೆ ತಾನೇ ನಾನು ಈ ಪ್ಲೇಸಲ್ಲಿ ಬಂದು ಮಿಂಚಿ ದಾಖಲೆ ಮಾಡಿದ್ದು, ಅದೇ ಥರನೇ ಬಂದು ದಾಖಲೆ ಮಾಡಿ ಅನ್ನೋ ಒಂದು ಮುಗ್ಧ ಮನಸ್ಸಿದೆಯಲ್ಲ. ಸೊ ಅವ್ರು ಎಷ್ಟು ಅಗ್ರೆಸಿವ್ನೆಸ್ ಇರ್ತವೋ ಅಷ್ಟೇ ಒಂದು ಕೋಮಲವಾದ ಮೃದು ಮನಸ್ಸಿದೆ ಅನ್ನೋದನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಇನ್ನೊಂದೇನು ಅಂತಂದರೆ, ಒಬ್ಬ ಎಂಟರ್ಟೈನರ್ ಕ್ರಿಕೆಟಿಂಗ್ ಟೀಮಲ್ಲೇ ಒಬ್ಬ ಏನಂದರೆ ರಂಗು ತೋರಿಸುವಂಥ ವ್ಯಕ್ತಿ. ಆ ವ್ಯಕ್ತಿ ಒಂದು ಬೇಸರ ಸಂಗತಿ ಏನಂತ ಹೇಳ್ತೀನಿ ಅಂತಂದರೆ, 2019ರಲ್ಲಿ ಇವರು ಕ್ಯಾಪ್ಟನ್ ಆಗಿರ್ತಾರೆ ವಿರಾಟ್ ಕೊಹ್ಲಿ. ಸೊ ಆ ಒಂದು ವರ್ಲ್ಡ್ ಕಪ್ಪು ಗೆಲ್ಲುವಂಥ ಸ್ಥಿತಿಲಿದ್ದಾಗ ಯಾವುದೇ ಒಬ್ಬ ಆಟಗಾರ ಅವ್ರನ್ನ ಕ್ಯಾಪ್ಟನ್ಸಿ ಆಡುವಾಗ ಅವರು ಗೆಲ್ಲಿಸ್ಕೊಡಲ್ಲ ಅನ್ನೋ ಒಂದು ಬೇಜಾರು ನನಗೆ ಕಾಡ್ತಾ ಇರುತ್ತೆ ಎಲ್ಲರಲ್ಲೂ. ಈಗ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಲಿ ಇವ್ರು ಆಗ್ತಾರೆ, ಧೋನಿ ಕ್ಯಾಪ್ಟನ್ಸಿಲಿ ಕೊಹ್ಲಿ ಆಡ್ತಾರೆ, ಕೊಹ್ಲಿ ಕ್ಯಾಪ್ಟನ್ಸಿಲಿ ಯಾರು ಆಡಲ್ಲ ಅನ್ನೋ ಒಂದು ಬೇಜಾರಿದೆ. ಅದು ಅಲ್ಲಿನ ಮರೆತು ಈ 2024ರಲ್ಲಿ ನಾನು ಟೀಮ್ಗೆ ಏನಾದರೂ ಕೊಡಬೇಕು, ನಾನು ಟೀಮ್ಗೆ ಏನಾದರೂ ಆಡಬೇಕು ಅಂತ ಹೇಳ್ಬಿಟ್ಟು ಕಪ್ ಗೆದ್ಕೊಡ್ತಾರೆ. ಇಡೀ ಸೀರೀಸಲ್ಲೇ ಆಡಿರಲ್ಲ, ನಾವೇ ಬೈದಿರ್ತೀವಿ ಫಾರ್ಮಿಗೆ ಬರಲಿ ಅಂತ. ಸೊ ಕೊನೆ ಪಂದ್ಯದಲ್ಲಿ ಬಿಗ್ ಮ್ಯಾಚಲ್ಲಿ ಬಿಗ್ ಮ್ಯಾನ್ ಫೈನಲಲ್ಲಿ ಒಳ್ಳೆ ನಂಬಿಕೆ ಇಟ್ಟಿದ್ರಲ್ಲ, ಅದು ಗ್ರೇಟು. ರೋಹಿತ್ ಕೇಳಿದಾಗ ಇಲ್ಲ ಆಡ್ತಾರೆ, ಫೈನಲ್ ಮ್ಯಾಚ್ ಅಲ್ಲಿ ಆಡ್ತಾರೆ, ರಾಹುಲ್ ಕೇಳಿದಾಗ ಇಲ್ಲ ಫೈನಲ್ ಮ್ಯಾಚ್. ನಂಬಿಕಸ್ಥ ಆಟಗಾರ ಅಂತಂದ್ರೆ ಎಲ್ಲ ಆಲ್ ಓವರ್ ವರ್ಲ್ಡ್ ಅಲ್ಲಿ ಹೇಳ್ತಾರೆ. ಎಲ್ಲರೂ ಆಸ್ಟ್ರೇಲಿಯಾದವರು ಅವ್ರ ಬ್ಯಾಟಿಂಗ್ ನೋಡಿ ಅಂತಾರೆ, ಪಾಕಿಸ್ತಾನದವರು ಅವ್ರ ಕವರ್ ಡ್ರೈವ್ ನೋಡಿ ಅಂತಾರೆ. ಟೋಟಲ್ ಆಗಿ ಎಲ್ಲರಿಗೂ ಬೆಸ್ಟ್ ಎಕ್ಸಾಂಪಲ್, ಬೆಸ್ಟ್ ಮಾದರಿ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು. ಪಟೇಲ್, ಈಗ ವಿರಾಟ್ ಕೊಹ್ಲಿ ಅವರ ಹಿಸ್ಟ್ರಿಯನ್ನು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಹೇಗೆ ಬಂದರು T20ಯಲ್ಲಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ವಿರಾಟ್ ಕೊಹ್ಲಿ ಅವರ ಜರ್ನಿ ಯಾವ ರೀತಿ ಆಗಿತ್ತು T20 ವರ್ಲ್ಡ್ ಕಪ್ ಆಗಿರ್ಬೋದು ಅಥವಾ T20 ಆಟದಲ್ಲಿ ಒಟ್ಟು ಆಟದಲ್ಲಿ ಗೆದ್ದಿದ್ರು, ಚೇಂಜಿಂಗ್ ಮಾಡೋದಾಗಿರ್ಬೋದು ಅಥವಾ ಫಸ್ಟ್ ಬ್ಯಾಟಿಂಗ್ ಆಗಿರ್ಬೋದು. ಪಟೇಲ್ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ವಿರಾಟ್ ಕೊಹ್ಲಿ. ಒಂದು ಕೊಹ್ಲಿ ಅವರು ಇದುವರೆಗೂ ಕೂಡ 125 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 117 ಇನ್ನಿಂಗ್ಸ್ನಲ್ಲಿ ಅವರು ಭಾಗವಹಿಸಿದ್ದಾರೆ. 4188 ರನ್ಗಳನ್ನು ಕಲೆ ಹಾಕಿದ್ದಾರೆ. 38 ಬಾರಿ ಅರ್ಧ ಶತಕವನ್ನು ಹೊಡೆದಿದ್ರೆ, 1 ಬಾರಿ ಶತಕ ಕೂಡ ಹೊಡೆದಿದ್ದಾರೆ. ಎವರೇಜ್ ನೋಡ್ತಾ ಇರಿದ್ರೆ 58.72ರಲ್ಲಿದೆ. 8 ಬಾರಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2 ಬಾರಿ ವಿಶ್ವಕಪ್ನಲ್ಲಿ ಅತ್ಯುತ್ತಮ ಆಟಗಾರನಾಗಿ ಗುರುತಿಸಿಕೊಂಡಂತ ಏಕೈಕ ಆಟಗಾರ ಕೂಡ. ಚೇಜಿಂಗ್ ಮಾಸ್ಟರ್ ಅಂತ ಹೇಳ್ತೀವಲ್ಲ, ಚೇಜಿಂಗ್ನಲ್ಲಿ 67.10ರ ಸರಾಸರಿಯನ್ನು ಹೊಂದಿದ್ದಾರೆ. 52ರಲ್ಲಿ 42 ಬಾರಿ ಚೇಜಿಂಗ್ನಲ್ಲಿ ಇವರು ಇದ್ದಾಗ ಗೆದ್ದಿದ್ದು ವಿಶೇಷ. 18 ಬಾರಿ ಚೇಜಿಂಗ್ನಲ್ಲಿ ಅಜೇಯರಾಗಿ ಉಳಿದಂತಹ ಏಕೈಕ ಆಟಗಾರ. ಮತ್ತೆ 18 ಬಾರಿ ಅಜೇಯರಾಗಿ ಏನು ಉಳಿದಿದ್ದಾರಲ್ಲ, ಪ್ರತಿ ಮ್ಯಾಚ್ ಕೂಡ ಗೆದ್ದಂತಹ ಒಬ್ಬ ಆಟಗಾರ. ಇವರು ನಾಯಕತ್ವದಲ್ಲಿ 47.57ರ ಸರಾಸರಿಯಲ್ಲಿ ಆಟವನ್ನು ಆಡಿದ್ದಾರೆ. ಅಂಡರ್ 19 ಆಡಿರ್ಬೋದು, ODI ವಿಶ್ವಕಪ್, ಅಂಡರ್ 19 ವರ್ಲ್ಡ್ ಕಪ್, ODI ವಿಶ್ವಕಪ್, T20 ವಿಶ್ವಕಪ್, ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಎಲ್ಲವನ್ನೂ ಆಡಿದಂತಹ ಏಕೈಕ ಆಟಗಾರ ವಿರಾಟ್ ಕೊಹ್ಲಿ. ಇಷ್ಟೊಂದು ಜೊತೆಗೆ ಆ ಟ್ರೋಫಿಯಲ್ಲಿ ಭಾಗಿಯಾಗಿದ್ದಾರೆ. 3 ಟ್ರೋಫಿಯಲ್ಲಿ ಭಾಗಿಯಾಗಿದ್ದಾರೆ. T20 ಭಾಗಿಯಾಗಿದ್ದಾರೆ, ODI ನಲ್ಲಿ ಭಾಗಿಯಾಗಿದ್ದಾರೆ, ಚಾಂಪಿಯನ್ಶಿಪ್ ಆಗಿಲ್ಲ, ಅಂಡರ್ 19 ನಲ್ಲಿ ಭಾಗಿಯಾಗಿದ್ದಾರೆ. ಟೆಸ್ಟ್ ಚಾಂಪಿಯನ್ಶಿಪ್ 2 ಸರಿ ಸೋತಿದ್ದೀವಿ. ನ್ಯೂಜಿಲೆಂಡ್ ಅಲ್ಲಿ 1 ಸರಿ ಸೋತ್ವಿ, ಆಸ್ಟ್ರೇಲಿಯಾ ಜೊತೆಗೆ 1 ಸರಿ ಸೋತಿದ್ದೀವಿ. ಮಂಜು, ಈಗ ರೋಹಿತ್ ಶರ್ಮಾ ಕಡೆ ಬೇಡ, ಯಾಕಂದ್ರೆ ಸಮಯ ಇಲ್ಲ, ಇನ್ನು ಮಾತಾಡಬಹುದಾಗಿದೆ, ಬಟ್ ಸಮಯ ಇಲ್ಲದೆ ಇರೋದ್ರಿಂದಾಗಿ ಕ್ವಿಕ್ ಆಗಿ ಅವರ ಬಗ್ಗೆ ಮೆಸೇಜ್ ಕೊಡೋಣ ಅಂತೇಳಿ. ರೋಹಿತ್ ಶರ್ಮಾ ಅವರು ಕೂಡ ಈಗ ನಿವೃತ್ತಿ ಆಗ್ತಿದ್ದಾರೆ. ಅಂದರೆ ಇಬ್ಬರು ಲೆಜೆಂಡು. ಓಪನಿಂಗಲ್ಲಿ ಈಗ ಈ ಬಾರಿ ಚೆನ್ನಾಗಿ ಇತ್ತು ಅವ್ರದ್ದು. ಸೊ ಈಗ ರೋಹಿತ್ ಶರ್ಮಾ ಅವರು ಕೂಡ ಇನ್ಮೇಲೆ ಇರೋದಿಲ್ಲ. ಅವರ ಕ್ಯಾಪ್ಟನ್ಸಿಯನ್ನು ಎಷ್ಟು ಮಿಸ್ ಮಾಡ್ಕೊಳ್ತೀರಿ? ಸರ್ ತುಂಬ ಮಿಸ್ ಮಾಡ್ಕೊತೀನಿ. ಯಾಕೆಂದರೆ ಒಬ್ಬ ಬೆಸ್ಟ್ ಎಕ್ಸಾಂಪಲ್ ಕ್ಯಾಪ್ಟನ್ಸಿಲಿ ವಿರಾಟ್ ಕೊಹ್ಲಿ, MS ಧೋನಿ, ರೋಹಿತ್ ಶರ್ಮಾ ಅನ್ನೋ ಒಂದು ಸರಣಿಯಲ್ಲಿ
ಒಬ್ಬ ಬೆಸ್ಟ್ ಕ್ಯಾಪ್ಟನ್ ಅಂತ ನಾನು ಹೇಳ್ಬೋದು. ಯಾಕಂದರೆ ನಿನ್ನೆ ರವಿ ಸರ್ ಹೇಳ್ತಾ ಇದ್ರು ಅವ್ರದ್ದು ಎಕನಾಮಿದೆ, ಅವ್ರದ್ದು ಪರ್ಸೆಂಟೇಜ್ ವಿನ್ನಿಂಗ್ ಪರ್ಸೆಂಟೇಜು 82% ಇದೆ. ಸೊ ಅಂಥ ಒಬ್ಬ ಕ್ಯಾಪ್ಟನ್ಸಿನ ಇನ್ಮೇಲೆ ಇಂಡಿಯಾ ಮಿಸ್ ಮಾಡ್ಕೊಳ್ಳುತ್ತೆ T20 ಫಾರ್ಮೆಟಲ್ಲಿ. ಸೊ ಅದು ಒಳ್ಳೆ ರೀತಿಲೇ ಎಂಡ್ ಮಾಡಿದ್ದಾರೆ, ವರ್ಲ್ಡ್ ಕಪ್ನ ಗೆದ್ದುಕೊಟ್ಟಿದ್ದಾರೆ ವಿಶ್ವಕ್ಕೆ. ಇನ್ನೇನು ಬೇಕು ಇಂಡಿಯಾಗೆ. ಮತ್ತು ಇನ್ನೊಂದೇನೆಂದರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿದು ಒಂದು ಒಳ್ಳೆ ಫ್ರೆಂಡ್ಶಿಪ್ನ ಮಿಸ್ ಮಾಡ್ಕೊಳ್ತೀವಿ ಇನ್ಮೇಲೆ. ಅದೊಂದು ಬೇಸರದ ಸಂಗತಿ ಅಂತ ಹೇಳ್ಬೋದು. ಏನು ಗೊತ್ತಾ, ರೋಹಿತ್ ಶರ್ಮಾ ದಾಖಲೆನೂ ಕೂಡ ತುಂಬ ಚೆನ್ನಾಗೇ ಇದೆ. ಅವರ ಒಂದು T20 ಹಿಸ್ಟ್ರಿನ ನೋಡ್ತಾ ಹೋದರೆ ನಾವು ಇದುವರೆಗೂ ಕೂಡ 159 ಮ್ಯಾಚ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಮುನ್ನಡೆಯಲ್ಲ, ಆ ಒಂದು ಭಾಗಿಯಾಗಿದ್ದಾರೆ. ಅದರಲ್ಲಿ 151 ಇನ್ನಿಂಗ್ಸನ್ನು ಆಡಿದ್ದಾರೆ. ವಿಶ್ವದಲ್ಲಿ ಯಾವ ಇಂಟರ್ನ್ಯಾಷನಲ್ ಆಟಗಾರ ಕೂಡ ಇಷ್ಟೊಂದು ಮ್ಯಾಚನ್ನು ಆಡಿಲ್ಲ. ಈ ಲೇಡೀಸಲ್ಲಿ ಇದ್ದಾರೆ, ಬಟ್ ಜೆಂಟ್ಸಲ್ಲಿ ಅಂದರೆ ಇವರೇ ಇದ್ದಾರೆ. 5 ಭರ್ಜರಿ ಶತಕ ಇದೆ. ಅದರ ಜೊತೆಗೆ 32 ಅರ್ಧ ಶತಕವನ್ನು ಹೊಡೆದಿದ್ದಾರೆ. ಇಂಥ ಆಟಗಾರನ ನಾವು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಡ್ತೀವಿ. ಇವು ಕೆಲವೊಂದು ವಿಶೇಷವಾಗಿದೆ ಅಂತಂದರೆ ಅತಿ ಹೆಚ್ಚು ಪಂದ್ಯವನ್ನು ಆಡಿದವರು ಇವರೇ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 600 ಸಿಕ್ಸರ್ಗಳನ್ನು ಹೊಡೆದಂಥ ಆಟಗಾರ. ಸೆಕೆಂಡ್ ಕ್ರಿಸ್ ಗೆಲ್ ಬರ್ತಾರೆ. ಇನ್ನು ಭಾರತ ತುಂಬ ದೊಡ್ಡ ನಾಯಕ ಧೋನಿ ಅಂತೀವಲ್ಲ, ಧೋನಿ ಅವರನ್ನು ಮೀರಿಸಿದ್ದಾರೆ ಇವರು T20ಲಿ. 73 ಮ್ಯಾಚಲ್ಲಿ 41 ಗೆಲುವನ್ನು ಧೋನಿ ಅವರು ತಂದು ಕೊಟ್ಟಿದ್ರು. ಬಟ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಲಿ 55ರಲ್ಲಿ 42ರ ಗೆಲುವನ್ನು ತಂದು ಕೊಟ್ಟಿದ್ದಾರೆ. ಕೊಹ್ಲಿ ಕೂಡ 50ರಲ್ಲಿ 30ನ ತಂದು ಕೊಟ್ಟಿದ್ದಾರೆ. ಒಂದು ಅದ್ಭುತವಾದಂಥ ಕ್ಯಾಪ್ಟನ್ಸಿ, ಅತಿ ಹೆಚ್ಚು ಗೆಲುವನ್ನು ಕಂಡಂಥ ಕ್ಯಾಪ್ಟನ್ಸಿ, ತುಂಬ ಸಕ್ಸಸ್ಫುಲ್ ಬಂದಂತಹ ಕ್ಯಾಪ್ಟನ್ಸಿ ರೋಹಿತ್ ಶರ್ಮಾ ಅವರು. ಖಂಡಿತ. ಯಾಕಂದ್ರೆ ಅವ್ರ ಕ್ಯಾಪ್ಟನ್ಸಿ ಹೇಗಿರುತ್ತೆ ನೋಡಿ, ಆ ಕಳೆದ ಪಂದ್ಯದ ಬೌಲಿಂಗ್ ತರಿಸಿದ್ದು, ಆಮೇಲೆ ಕಂಬ್ಯಾಕ್ ಮಾಡಿದ್ದು ನಿಜವಾಗ್ಲೂ ಕೂಡ ಗ್ರೇಟ್. ಇದರ ಜೊತೆಗೆ ರವೀಂದ್ರ ಜಡೇಜಾ ಅವರು ಕೂಡ ಇದ್ದಕ್ಕಿದ್ದಾಗೆ ನಿನ್ನೆ ಅನೌನ್ಸ್ ಮಾಡಿಬಿಟ್ರು. ರವೀಂದ್ರ ಜಡೇಜಾ ಈಗ ಅವರ ಸ್ಥಾನವನ್ನು ಯಾರು ತುಂಬ್ತಾರೆ ಅನ್ನುವಂಥ ಬೇಸರ ಇದೆ, ಕುತೂಹಲ ಕೂಡ ಇದೆ. ಖಂಡಿತ ರವೀಂದ್ರ ಜಡೇಜಾ ಏನು ಗೊತ್ತಾ, ಈ ವಿಶ್ವಕಪ್ನಲ್ಲಿ ಫಾರ್ಮ್ನಲ್ಲೇ ಇರಲಿಲ್ಲ. ಈ ಒಬ್ಬ ಆಟಗಾರ ಒಂದು ಸ್ವಲ್ಪ ಅಷ್ಟರ ಮಟ್ಟಿಗೆ ಕೊಡುಗೆ ಕೊಟ್ಟಿಲ್ಲ ಅನ್ಬೋದು. ಕೆಲವೊಂದ್ಸರಿ ಡಾಟ್ ಮಾಡಿದ್ದಾರೆ ಬಾಲ್ಗಳನ್ನು, ಬಟ್ ಅಷ್ಟರ ಮಟ್ಟಿಗೆ ಪ್ರಭಾವಿಯಾಗಿ ಕಾಣಿಸ್ಲಿಲ್ಲ, ಅಷ್ಟೇ ಆಕ್ಟಿವ್ ಆಗಿ ಕಾಣಿಸ್ಲಿಲ್ಲ. ಯಾಕೋ ಈ ಪ್ರತಿ ಒಂದು ವರ್ಲ್ಡ್ ಕಪ್ ಆಗಿ ಬರೋದು ಟೂರ್ನಿಯಲ್ಲಿ ರವೀಂದ್ರ ಜಡೇಜಾ ಆಕ್ಟಿವ್ನೆಸ್ ನಾವು ತುಂಬ ನೋಡ್ತಾ ಇದ್ವಿ. ಆ ಬಾಲ್ಗಳನ್ನು ಥ್ರೋ ಮಾಡೋದು, ರನ್ಔಟ್ಗಳು, ಆ ಅಗ್ರೆಸಿವ್ನೆಸ್ಸು ಖಂಡಿತವಾಗ್ಲೂ ಕಾಣಿಸ್ತಾ ಇತ್ತು. ಬಟ್ ಈ ಒಂದು ವಿಶ್ವಕಪ್ನಲ್ಲಿ ಕಾಣಿಸ್ಲಿಲ್ಲ. ಆದರೂ ಕೂಡ ವಿಶ್ವಕಪ್ನ ರೂವಾರಿಯಲ್ಲಿ ಅವರು ಕೂಡ ಒಬ್ಬರು. ಅವರ ಹಿಸ್ಟ್ರಿಯನ್ನು ನೋಡ್ತಾ ಹೋದರೆ ನಾವು ಖಂಡಿತವಾಗ್ಲೂ ಅವರು ಕೂಡ 74 ಮ್ಯಾಚ್ಗಳನ್ನು ಇದುವರೆಗೂ ಕೂಡ ಆಡಿದ್ದಾರೆ. ಅದರಲ್ಲಿ 41 ಇನ್ನಿಂಗ್ಸ್ನಲ್ಲಿ ಭಾಗಿಯಾಗಿದ್ದಾರೆ. 515 ರನ್ಗಳನ್ನು ತೆಗೆದುಕೊಂಡ್ರೆ 54 ವಿಕೆಟ್ಗಳನ್ನು ಕೂಡ ಕಬಳಿಸಿದ್ದಾರೆ. ಒಬ್ಬ ಪರ್ಫೆಕ್ಟ್ ಆಲ್ರೌಂಡರ್ ಆಗಿ ಗುರುತಿಸಿಕೊಂಡಿದ್ದಾರೆ. ವಿಶ್ವ ಕಂಡ ಅತ್ಯುತ್ತಮ ಆಲ್ರೌಂಡರ್ಗಳಲ್ಲಿ ಇವರ ಹೆಸರು ಕೂಡ ಖಂಡಿತವಾಗ್ಲೂ ಇರುತ್ತೆ. ಇವರು ಹೋದ ಕಡೆಗೆ 2 ರನ್ನು 3 ಏನು ಗೊತ್ತಾ, T20ಲಿ 2 ರನ್ನು ಕ್ವಿಕ್ ರನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಜಡೇಜಾ ಇದ್ದಲ್ಲಿ ರನ್ ತಗೊಳಕ್ಕಾಗಲ್ಲ. ತುಂಬ ಪರ್ಫೆಕ್ಟ್ ಥ್ರೋ ಇರುತ್ತೆ. ಆ ವೇಗ, ಕೊಹ್ಲಿನ ಬಿಟ್ಟರೆ ಕೊಹ್ಲಿ, ಜಡೇಜಾ ಇಂಥವ್ರ ಕೈಲಿ ಹೋದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ರನ್ ತೊಗೊಳ್ಳೋದು. ಈ 3 ಲೆಜೆಂಡ್ಸ್ ಬಗ್ಗೆ ಒಂದು ಮಾತು ಹೇಳೋದಂತಂದರೆ, ಒಂದು ಯುಗ ಕಳೆದೋಯ್ತು. ಮೊದಲು ಏನಿತ್ತು, ಕಪಿಲ್ ದೇವ್ ಯುಗ, ಆಮೇಲೆ ಸುನಿಲ್ ಗವಾಸ್ಕರ್, ಹಾಗೆ ಹೀಗೆ ಇತ್ತು. ಅದರ ನಂತರ ಏನು ಸಚಿನ್, ಗಂಗೂಲಿ, ಸೆಹ್ವಾಗ್ ಅವರು ಇವರು ಇತ್ತು. ಈಗ ಧೋನಿ, ಕೊಹ್ಲಿ, ಜಡೇಜಾ. ಈಗ ಒಂದು ಗ್ರೂಪ್ ಅಲ್ಲಿ ಒಬ್ಬ ಇಲ್ಲ ಅಂದ್ರೆ ಅವನ ಜೊತೆಗೆ ಇನ್ನೊಬ್ಬ ಹೋಗೋದು, ಈ ತರ ಲೆಜೆಂಡ್ಸ್ ಇನ್ ಮತ್ತೆ ಬರ್ತಾರೆ. ಇನ್ನು ಗಿಲ್ ಆಗಿರ್ಬೋದು, ಸಂಜು ಸ್ಯಾಮ್ಸನ್, ಆಮೇಲೆ ಕಿಶನ್, ಇವರೆಲ್ಲರೂ ಬರ್ತಾರೆ. ಆದರೆ ಈ ರೀತಿಯಾದಂಥ ಆಟವನ್ನು ನಾವು ಮನ್ ತುಂಬಿಕೊಂಡಿದೀವಲ್ಲ, ನಾವು ಸಾರ್ಥಕತೆ ಮೆರೆದ್ವಿ ಅಂತ. ಒಂದು ಕ್ವಿಕ್ ಆಗಿ ಕೊನೆಯದಾಗಿ ಏನು ಹೇಳ್ತೀರಿ 3 ಲೆಜೆಂಡ್ಸ್ ಬಗ್ಗೆ? ಸೊ ತುಂಬ ದೇಶಕ್ಕೋಸ್ಕರ ತುಂಬಾ ಒಂದು ಕೊಡುಗೆ ಕೊಟ್ಟಿದ್ದಾರೆ, ದಾಖಲೆಗಳು ಮಾಡಿದ್ದಾರೆ, ಇತಿಹಾಸ ಸೃಷ್ಟಿಸಿದ್ದಾರೆ. ಸೊ ಬೆಸ್ಟ್ ಎಕ್ಸಾಂಪಲ್ ಆಗಿ ಮುಂದಿನ ಪೀಳಿಗೆಗೆ ಬಿಟ್ಕೊಟ್ಟು ಹೋಗಿದ್ದಾರೆ. ನಾವು ಹಿಂಗಿದ್ವಿ, ನೀವು ಹಿಂಗಿರ್ರಿ, ಕಂಟಿನ್ಯೂ ಮಾಡಿರಿ. ಸೊ ಟೀಮ್ ಇಂಡಿಯಾನ ನಡ್ಸ್ಕೊಳ್ಳೋದು ಈ ರೀತಿ ಇದೆ. ಸೊ ಯಾರೂ ತಾಳ್ಮೆ ಕಳ್ಕೊಳ್ಬಾರ್ದು ಅನ್ನೋದನ್ನ ಬೆಸ್ಟ್ ಎಕ್ಸಾಂಪಲ್ ಅಗ್ರೆಷನ್ಸ್ ತೋರಿಸಿದ್ದಾರೆ. ವಿರಾಟ್ ಕೊಹ್ಲಿ ಅಗ್ರೆಷನ್ಸು, ರೋಹಿತ್ ಶರ್ಮಾ ತಾಳ್ಮೆ, ರವೀಂದ್ರ ಜಡೇಜಾ ಅವ್ರದ್ದು ಆಲ್ರೌಂಡರ್ ಪ್ರದರ್ಶನ, ಟೋಟಲಾಗಿ ನೋಡೋದಾದರೆ ಸೂಪರ್ ಆಗಿತ್ತು. ಮಿಸ್ ಯು ಲೆಜೆಂಡ್ಸ್ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಿಜವಾಗ್ಲೂ ಕೂಡ ಕಪ್ ಗೆದ್ದಿದ್ದೀವಿ ಅನ್ನುವಂಥ ಖುಷಿ ಒಂದು ಕಡೆ, ಆದರೆ ಬೇಸರ ಕೂಡ ಇರುತ್ತೆ. ಇವರ ಆಟದ ವೈಖರಿ ಆಗಿರ್ಬೋದು, ಅಥವಾ ಅವ್ರನ್ನ ನೋಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಕೂಡ ಗ್ರೌಂಡಲ್ಲಿ ಬಂದಿರ್ತಾರೆ. ಬಟ್ ನಾನು ಹೇಳೋದಿಷ್ಟೇ, ಎಲ್ಲ ಅಭಿಮಾನಿಗಳಿಗೆ ಮನವಿ ಮಾಡೋದಿಷ್ಟೇ, ಇರಲಿ ಬಿಡಲಿ, ಒಟ್ಟಿನಲ್ಲಿ ಈ ಕ್ರಿಕೆಟನ್ನು ಬೆಂಬಲಿಸಿ ಎಲ್ಲರೂ ಕೂಡ ಬಂದು ಕ್ರಿಕೆಟನ್ನು ನೋಡಿ ಅಂತ ಹೇಳ್ತಾ, ಜೊತೆಗೆ ಸಹಜವಾಗಿ ಈ ಆರಂಭ ಆದಮೇಲೆ ಅದಕ್ಕೆ ಎಂಡ್ ಇರಲೇಬೇಕಲ್ವಾ. ಸೊ ಹಾಗಾಗಿ ಎಂಡ್ ಮಾಡ್ತಿದ್ದಾರೆ. ಬಟ್ T20 ಅಷ್ಟೇ, ಇನ್ನು ಬೇರೆ ಬೇರೆ ODI ಆಗಿರ್ಬೋದು, IPL ಕೂಡ ಇರ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ